ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಹೊಸಕೆರೆಹಳ್ಳಿಯ ರಾಜಕಾಲುವೆಯ ತಡೆಗೋಡೆ ಒಡೆದು ದತ್ತಾತ್ರೇಯ ದೇವಾಲಯದ ಒಳಗೆ ನೀರು ನುಗ್ಗಿತ್ತು. ದೇವಾಲಯದ ಒಳಗೆ ನುಗ್ಗಿರೋ ನೀರು ಹಾಗೂ ಕೆಸರನ್ನ ತೆರವುಗೊಳಿಸುವಲ್ಲಿ ದೇವಾಲಯದ ಸಿಬ್ಬಂದಿ ನಿರತರಾಗಿದ್ದಾರೆ. ಈ ಕುರಿತಾಗಿ ದೇವಾಲಯದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡಿರೋ ವರದಿ ಇಲ್ಲಿದೆ. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಹೊಸಕೆರೆಹಳ್ಳಿಯ ದತ್ತಾತ್ರೇಯ ದೇವಾಲಯದ ಬಳಿ ನಿಜಕ್ಕೂ ಸಹ ಪ್ರವಾಹೋಪಾದಿಯಲ್ಲಿ ನೀರು ಆಗಮಿಸಿರ್ತಕ್ಕಂಥದ್ದು. ನೀವು ಈಗಾಗಲೇ ದೃಶ್ಯಾವಳಿಗಳಾಗಲೇ ಗಮನಿಸ್ತಾ ಇದ್ದೀರಾ. ಪುರಾತನ ದೇವಾಲಯವಾಗಿರ್ತಕ್ಕಂಥ ದತ್ತಾತ್ರೇಯ ದೇವಾಲಯದ 1.5 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಈ ದೇವಾಲಯದ ಆವರಣದ ಒಳಗೆ ಕೆಸರಿನ ರೀತಿಯಲ್ಲಿ ಈ ಒಂದು ಪ್ರದೇಶ ನಿರ್ಮಾಣವಾಗಿರ್ತಕ್ಕಂಥದ್ದು. ಸತತ 7 ಗಂಟೆಗಳ ರಾತ್ರಿಯಿಡೀ ಕಾರ್ಯಾಚರಣೆ ನಡೆಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ, 10ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ 6 ಅಡಿಗಳಷ್ಟು ಇದ್ದಂತಹ ಮಳೆಯ ನೀರನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಬೆಳಗ್ಗೆ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿದಂಥ ನಂತರದಲ್ಲಿ BBMPಯ ಸಿಬ್ಬಂದಿ ಬಂದು ದೇವಾಲಯದ ಒಳಭಾಗದಲ್ಲಿ ಇರ್ತಕ್ಕಂಥ ಕೆಸರನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ನೀರು ನುಗ್ಗಿದರ ಪರಿಣಾಮವಾಗಿ ಪ್ರವಾಹೋಪಾದಿಯಲ್ಲಿದ್ದಂತಹ ನೀರನ್ನು ಗರ್ಭಗುಡಿಯ ಒಳ ಪ್ರವೇಶವನ್ನು ಮಾಡಿತ್ತು. ದೇವಾಲಯದ ಒಳಭಾಗದಲ್ಲೂ ಸಹ ದೇವಾಲಯದ ಒಳಭಾಗದಲ್ಲಿರ್ತಕ್ಕಂಥ ಗರ್ಭಗುಡಿಯನ್ನು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಾಲಯವೂ ಸಹ ಈ ಒಂದು ನೀರಿನಲ್ಲಿ ಮುಳುಗಡೆಯಾಗಿತ್ತು. 6 ಅಡಿಗಳಷ್ಟು ಇದ್ದಂಥ ನೀರಿನಲ್ಲಿ ಗರ್ಭಗುಡಿ ಒಳಭಾಗದ ಲಿಂಗದ ವಿಗ್ರಹ ಸಹ ನೀರಿನಲ್ಲಿ ಮುಳುಗಿದ್ದಿರುವಂಥದ್ದು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ದೇವಾಲಯದ ಸಿಬ್ಬಂದಿ, ಅರ್ಚಕರು ಈ ಒಂದು ಗರ್ಭದ ಒಳಗಡೆ ಇರತಕ್ಕಂಥ ನೀರನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗರ್ಭಗುಡಿ ಒಳಭಾಗದಲ್ಲಿರ್ತಕ್ಕಂಥ ದೇವರ ಮೂರ್ತಿಯನ್ನು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. ಇವೆಲ್ಲವೂ ಸಹ ಕಳೆದ ರಾತ್ರಿ ಮಳೆ ನೀರು ನುಗ್ಗಿದರ ಪರಿಣಾಮವಾಗಿ ಎಲ್ಲವೂ ಸಹ ಅವಶೇಷಗಳ ಮಾದರಿಯಲ್ಲಿ ದೇವಾಲಯದ ಒಳಭಾಗದಲ್ಲಿ ಹರಡಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಪ್ರತಿದಿನ ನಿತ್ಯ ದಾಸೋಹ ಈ ಒಂದು ದೇವಾಲಯದಲ್ಲಿ ನಡೆಯುತ್ತೆ. ಸಾವಿರಾರು ಭಕ್ತಾದಿಗಳಿಗೋಸ್ಕರ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆಗಾಗಿ ದೇವಾಲಯದ ಆವರಣದ ಒಳಗೆ ದಾಸೋಹದ ಮಳಿಗೆಯಲ್ಲಿ ಸಂಗ್ರಹಿಸಿಡಲಾಗಿದ್ದಂತಹ ದವಸ ಧಾನ್ಯಗಳು ಸಹ, ಕ್ವಿಂಟಾಲ್ ಗಟ್ಟಲೆ ದವಸ ಧಾನ್ಯಗಳು ಸಹ ನೀರಿನಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಈ ಎಲ್ಲ ಅವಘಡಗಳಿಗೆ ಕಾರಣಗಳೇನು ಅನ್ನೋದರ ಬಗ್ಗೆ ದೇವಾಲಯದ ಪ್ರಧಾನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಗಗನ ಗುರುದಚ್ಚ ಆಚಾರ್ಯರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಎಸ್ ಸರ್, ಈ ಒಂದು ಅವಘಡಗಳಿಗೆ ಮುಖ್ಯವಾದ ಪ್ರಮುಖವಾದ ಕಾರಣ ಏನು ಸರ್? ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ದಿರೋದೇ ಮುಖ್ಯವಾದ ಕಾರಣ. ಮೇಲ್ಗಡೆ ಎಲ್ಲ ಮನೆಗಳಾಗೋಗಿದೆ. ಆ ಮನೆಗಳಿಂದ ಬರುವಂತಹ ನೀರು ಹೋಗೋದಕ್ಕೆ ದಾರಿನೇ ಇಲ್ಲ. ಪಕ್ಕದಲ್ಲಿರೋ ರಾಜಕಾಲುವೆ ತುಂಬಿ ಹರಿತಾ ಇತ್ತು. ಇಲ್ಲಿ ಬರೋ ನೀರು ಕೂಡ ಎಲ್ಲೂ ಹೋಗೋಕ್ಕೆ ಸಾಧ್ಯ ಆಗಿದೆ. ತಗ್ಗು ಪ್ರದೇಶ ಆಗಿರೋ ದೇವಸ್ಥಾನದೊಳಗಡೆ ನುಗ್ಗಕ್ಕೆ ಶುರುವಾಯಿತು. ಸರ್, ಈಗ ದೇವಾಲಯದ ಕೆಲವೇ ಮೀಟರ್ಗಳ ಅಂತರದಲ್ಲಿರ್ತಕ್ಕಂಥ ರಾಜಕಾಲುವೆ ತಡೆಗೋಡೆ ಹೊಡೆದಿರ್ತಕ್ಕಂಥದ್ದು, ಇದು ನಿಮ್ಮ ಗಮನಕ್ಕೆ ಬಂದಿತ್ತಾ? ಇದನ್ನು BBMP ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್ ನೀವು? ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ಗೋಡೆ ಬಿದ್ದೋಗಿದೆ, ಏನಾದರೂ ಮಾಡಿ ಅಂತ. ಯಾರೂ ಕೂಡ ನಮಗೆ ಸಹಕಾರ ಕೊಟ್ಟಿಲ್ಲ ಅಂತಲೇ ಹೇಳಬೇಕು. ಈಗ ಸರ್, ಒಟ್ಟಾರೆಯಾಗಿ ಎಷ್ಟರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿರ್ತಕ್ಕಂಥದ್ದು, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ, ಎಷ್ಟು ನಷ್ಟವಾಗಿದೆ ಸರ್? ಸಂಪೂರ್ಣ ಏನಿಲ್ಲ ಅಂತಂದ್ರೆ ಒಂದು 10 ಕೋಟಿ ರೂಪಾಯಿ ಅಷ್ಟು ನಷ್ಟ ಇಲ್ಲಿ ನಾವು ಅನುಭವಿಸಿದ್ದೀವಿ ಅಂತ ಹೇಳ್ಬೋದು. ಸುಮಾರು ಒಂದು 5,000 ಜನಕ್ಕೆ ಆಗುವಷ್ಟು ದವಸ ಧಾನ್ಯಗಳು. ಪ್ರತಿನಿತ್ಯ ಇಲ್ಲಿ ತ್ರಿಕಾಲ ದಾಸೋಹ ನಡೆಯುತ್ತೆ. ಎಲ್ಲ ದವಸ ಧಾನ್ಯಗಳು ನಾಶ ಆಗಿದೆ. ಪಾತ್ರೆ ಪಡಗುಗಳು ಕೊಚ್ಚಿ ಹೋಗಿದೆ. ದೇವಾಲಯದಲ್ಲಿದ್ದಂತಹ ಪೂಜಾ ಸಾಮಗ್ರಿಗಳು ಕೊಚ್ಚಿ ಹೋಗಿದೆ. ಜೊತೆಗೆ ಪೂಜೆಗೆ ಬೇಕಾಗಿರುವಂತಹ ಮುಖ್ಯ ವಿಗ್ರಹಗಳೆಲ್ಲ ಕೂಡ ಮಣ್ಣಿನಿಂದ ಆವೃತ ಆಗಿರುವಂಥದ್ದು. ಸುತ್ತ ಆವರಣ ನೀವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಜೊತೆಗೆ ಪ್ರತಿ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಹೋಮಾದಿಗಳೆಲ್ಲವೂ ನಡೆಯುತ್ತೆ. ಎಲ್ಲ ಆ ಹೋಮಕುಂಡಗಳು, ಸುತ್ತ ಇರೋ ಆವರಣ ಎಲ್ಲ ಮಣ್ಣಿನಿಂದ ಆವೃತ ಆಗಿದೆ. ಪಕ್ಕದಲ್ಲಿರೋ ಡೈನಿಂಗ್ ಹಾಲ್ ಅಂತೂ ತಿಪ್ಪೆಗಿನ್ನ ಕಡೆಯಾಗಿ ತುಂಬಿಕೊಂಡ್ರೆ. ಎಸ್, ಇದಿಷ್ಟು ಇಲ್ಲಿನ ಪೀಠಾಧಿಪತಿಯಾಗಿರ್ತಕ್ಕಂಥ ಗಗನ ಗುರುದತ್ತ ಗುರೂಜಿ ಅವರು ಹೇಳಿರ್ತಕ್ಕಂಥ ಮಾತುಗಳು. ಅಕ್ಷರಶಃ ಪ್ರವಾಹ ಸದೃಶ ರೀತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ರಾಜಕಾಲುವೆಯ ನೀರು ತಡೆಗಡೆ ಹೊಡೆದಿದ್ದರ ಪರಿಣಾಮವಾಗಿ ಏಕಾಏಕಿ ದೇವಾಲಯದ ಒಳಾಂಗಣವನ್ನು ಪ್ರವೇಶ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ನೀರು ಬರಲಾರಂಭಿಸಿದ್ದು. 6 ಅಡಿಗಳಿಗೂ ನೀರಿಗೂ ಸಂಗ್ರಹವಾಗಿದ್ದು ದೇವಾಲಯದ ಒಳಭಾಗದಲ್ಲಿದ್ದಂಥ ಎಲ್ಲ ಪೂಜಾ ಸಾಮಗ್ರಿಗಳು, ಅಷ್ಟೇ ಅಲ್ಲದೆ ಭಕ್ತಾದಿಗಳ ದಾಸೋಹಕ್ಕಾಗಿ ಇಟ್ಟಿದ್ದಂಥ ಕ್ವಿಂಟಾಲ್ ಗಟ್ಟಲೆ ದವಸ ಧಾನ್ಯಗಳು ಸಹ ನೀರಿನ ಪಾಲಾಗಿರ್ತಕ್ಕಂಥದ್ದು. ಇದಕ್ಕೆ ನೇರ ಹೊಣೆಗಾರರು BBMPಯ ಅಧಿಕಾರಿಗಳು. ಇದಕ್ಕೆ ಮುನ್ನವೂ ಸಹ ನಾವು ಯಾವುದೇ ಎಷ್ಟೇ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಿ ಎಂದು ಮನವಿ ಮಾಡಿದರೂ ಸಹ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅನ್ನೋ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮುರಳಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.